ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ನೋಡಿ, ಪೊಲೀಸಿನವರು ಯಾವುದೋ ಒಬ್ಬ ವ್ಯಕ್ತಿಯನ್ನು ಅನಧಿಕೃತವಾಗಿ ಕೆಲವೊಮ್ಮೆ ದಸ್ತಗಿರಿಯನ್ನು ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಅಂದರೆ ದಸ್ತಗಿರಿ ಮಾಡುವ ಪ್ರಕ್ರಿಯೆಗಳು ಏನು ಎಂಬುದನ್ನು ನಾನೀಗಾಗಲೇ ಯೂಟ್ಯೂಬಲ್ಲಿ ಪೊಲೀಸ್ ರಿಲೇಟೆಡ್ ವೀಡಿಯೋಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿಗೆ ಹೋಗಿದರೆ ನೀವು ಡಿಟೇಲ್ಡಾಗಿ ಅದರಲ್ಲಿ ಹೇಳಿದ್ದೀನಿ, ನೀವು ನೋಡ್ಕೊಳ್ಬಹುದು. ಕೆಲವೊಮ್ಮೆ ಈಗ 3 ದಿನ ಆಗಿರುತ್ತೆ, ಅವರನ್ನು ಅಕ್ರಮ ಬಂಧನದಲ್ಲಿ ಇರಿಸ್ಕೊಂಡಿರ್ತಾರೆ, ಮತ್ತು ಯಾರಿಗೂ ಹೇಳು ಕೂಡ ಇರೋದಿಲ್ಲ, ಏನೂ ಇರಲ್ಲ, ಅವ್ರಗಳಿಗೆ ಟಾರ್ಚರ್ಗಳು ನಡೀತಾ ಇರುತ್ತೆ. ಅಫಿಷಿಯಲಾಗಿ ಆಮೇಲೆ ಅವರು ಇಂಥ ಡೇಟಲ್ಲಿ ಇಂಥ ಟೈಮಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಮ್ಯಾಜಿಸ್ಟ್ರೇಟ್ ಮನೆ ಮುಂದೆನೋ ಕೋರ್ಟ್ ಮುಂದೆನೋ ಪ್ರೊಡ್ಯೂಸ್ ಮಾಡುವಂತಹ ಕೆಲಸಗಳು ಕೂಡ ಸಾಕಷ್ಟು ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ಬಲ್ಲೆವು ವಕೀಲರಾಗಿ. ಯಾಕಂದರೆ ಏನೋ ನೋವನ್ನು ಅನುಭವಿಸಿದಂತಹ ವೀಕ್ಷಕರುಗಳು ಹಾಗೂ ಕಕ್ಷಿದಾರರುಗಳು ಬಂದು ನಮಗೆ ಹೇಳ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭಗಳಲ್ಲಿ ಆ ಒಂದು ಸಾರ್ವಜನಿಕರಿಗೆ ಇರುವಂತಹ ಹಕ್ಕು ಏನು, ಇಂತಹ ಸಂದರ್ಭದಲ್ಲಿ ಏನು ಮಾಡಬಹುದು, ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅಂತ ಹೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಪೊಲೀಸ್ನವರು ಯಾವುದೇ ವ್ಯಕ್ತಿಯನ್ನು 24 ಗಂಟೆಗಿಂತ ಹೆಚ್ಚು ಕಾಲ ಬಂಧನದಲ್ಲಿ ಇರಿಸುವಂತಿಲ್ಲ. ಅದರಲ್ಲೂ ಕೋರ್ಟಿನಿಂದ ವಾರೆಂಟ್ ಇಲ್ಲದೆ ಬಂಧಿಸಿದ್ದೇ ಆದಲ್ಲಿ ಅಂತಹ ಸಂದರ್ಭಗಳಲ್ಲಂತೂ ಅವರು ಇರಿಸಿಕೊಳ್ಳುವ ಹಾಗೆ ಇಲ್ಲವೇ ಇಲ್ಲ. 24 ತಾಸಿನ ಒಳಗಡೆ ಅವರು ಕೋರ್ಟಿನ ಮುಂದೆ ಹಾಜರುಪಡಿಸಲೇಬೇಕು. ಯಾವುದೇ ವಿಶೇಷ ಆದೇಶಗಳನ್ನು ಪಡೆಯದೆ ವ್ಯಕ್ತಿಗಳನ್ನು ಅರೆಸ್ಟು ಮಾಡಿದಂತಹ ಸಂದರ್ಭಗಳಲ್ಲಿ. ಇನ್ನು ಬಂಧನದ ಸ್ಥಳದಿಂದ ನ್ಯಾಯಾಲಯಕ್ಕೆ ಕರೆದೊಯ್ಯುವ ಸಮಯ ಏನಿದೆಯಲ್ಲ, ಆ ಸಮಯ ಹೊರತುಪಡಿಸಿ 24 ಗಂಟೆಯ ಒಳಗೆ ಅವರನ್ನು ಹಾಜರುಪಡಿಸಬೇಕಾಗತ್ತೆ. ಮತ್ತು ಇಂತಹ ಸಂದರ್ಭಗಳಲ್ಲಿ ಬಂಧಿತ ವ್ಯಕ್ತಿಯ ಆರೋಗ್ಯ ಮತ್ತು ಅವರ ಸುರಕ್ಷತೆ, ಸೇಫ್ಟಿ, ಹೆಲ್ತ್ ಆ್ಯಂಡ್ ಸೇಫ್ಟಿ, ಇದನ್ನು ನೋಡಿಕೊಳ್ಳುವುದು ಪೊಲೀಸರ ಆದ್ಯ ಕರ್ತವ್ಯ ಆಗುತ್ತದೆ. ಅವರು ಬೇಕಾದಂತಹ ಒಂದು ಅಗತ್ಯ ಕ್ರಮಗಳನ್ನು ಅವರು ವಹಿಸಬೇಕಾಗುತ್ತದೆ. ಉದಾಹರಣೆಗೆ ಒಂದು ಆರೋಗ್ಯ ಸಮಸ್ಯೆಯಿಂದ ನರಳುತ್ತಾ ಇದ್ದರೆ ಅವರಿಗೆ ಬೇಕಾದಂತಹ ಮೆಡಿಸಿನ್ಗಳನ್ನು, ಟ್ಯಾಬ್ಲೆಟ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಅವರು ತುಂಬ ಗಾಬರಿ ಆಗೋಗಿದ್ದರೆ, ಟೆನ್ಷನ್ ಆಗೋಗಿದ್ದರೆ, ಅವರು ತುಂಬ ಭಯಭೀತರಾಗಿದ್ದರೆ, ಅದರಿಂದ ಅವ್ರಿಗೆ ಇನ್ನೇನಾದ್ರೂ ಒಂದು ಹಾರ್ಟ್ ಅಟ್ಯಾಕು, ಒಂದು ಮೈನರ್ ಹಾರ್ಟ್ ಅಟ್ಯಾಕ್ ಆಗೋದು, ಅಥವಾ ಇನ್ನೇನೋ ಒಂದು ವೈಪರೀತ್ಯಗಳು, ಆರೋಗ್ಯದ ವೈಪರೀತ್ಯ, ಉಸಿರಾಟದ ತೊಂದರೆಗಳು ಆಗಿಬಿಟ್ರೆ, ಮತ್ತು ಇನ್ನೇನೋ ಒಂದು ಸಮಸ್ಯೆಗಳಾಗಿಬಿಟ್ರೆ, ಅದರಿಂದ ಅವರ ಸುರಕ್ಷತೆಗೆ ತೊಂದರೆ ಆಗೋ ಥರ ಇತ್ತು ಅಂತ ಹೇಳಿದರೆ, ಮತ್ತು ಅವ್ರಿಗೆ ಇನ್ನೇನಾದ್ರೂ ಥ್ರೆಟ್ಗಳಿದ್ದು ಬೇರೆಯವರಿಂದ ಅಕ್ರಮ ಆಗಬಹುದು ಅನ್ನೋ ಥರ ಇದ್ದಾಗ ಅದೆಲ್ಲ ಸೇಫ್ಟಿಗಳನ್ನು ಕೊಡುವಂತಹ ಜವಾಬ್ದಾರಿ ಪೊಲೀಸಿನವರದೇ ಆಗಿರುತ್ತದೆ ಎಂಬುದನ್ನು ಇಲ್ಲಿ ಸಾರ್ವಜನಿಕರೇ ತಿಳಿದುಕೊಳ್ಳಿ. ಮತ್ತು ಯಾರಾದರೂ ಹಿಂಗೆ ನೀವು ಕರೆದುಕೊಂಡು ಹೋಗಿಬಿಟ್ಟಾಗ ನೀವು BNSS ಸೆಕ್ಷನ್ 58 ಮತ್ತು 56ರಲ್ಲಿ ಈಗ ನಾನು ಹೇಳಿದಂತಹ ವಿಷಯಗಳು ನಿಮಗೆ ಗೋಚರ ಆಗುತ್ತೆ ಮತ್ತು ಅರ್ಥವನ್ನು ನೀವು ಮಾಡಿಕೊಳ್ಳಬಹುದು. ನಿಮಗೆ ಅಧಿಕಾರವನ್ನು ಕೊಟ್ಟಿದೆ. ಇನ್ನು ಯಾರೇ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಬಂಧಿಸಲ್ಪಟ್ಟರೆ, ನೀವು ಅರೆಸ್ಟ್ ಆಗ್ತಾ ಇದ್ದರೆ ಇಮಿಡಿಯೇಟಾಗಿ ಗ್ರೌಂಡ್ ಆಫ್ ಅರೆಸ್ಟು, ಯಾಕೆ ನಿಮ್ಮನ್ನು ಬಂಧಿಸಿದ್ದಾರೆ, ಯಾವ ಕಾರಣಕ್ಕಾಗಿ ಬಂಧಿಸಲಾಗಿದೆ, ಯಾವ ಸಮಯದಲ್ಲಿ ಬಂಧಿಸಲಾಗಿದೆ, ಯಾವ ಸ್ಥಳದಲ್ಲಿ ಬಂಧಿಸಲಾಗಿದೆ, ಬಂಧಿಸಿದಾಗ ಅವರು ಧರಿಸಿದಂತಕ್ಕಂಥ ವಸ್ತ್ರಗಳು ಏನು, ಅವರ ಮೈ ಮೇಲೆ ಏನಾದ್ರೂ ಗಾಯಗಳಾಗಿದ್ದಾವ, ಗುರುತುಗಳು ಇದ್ದಾವ ಅನ್ನೋದನ್ನೆಲ್ಲ ನೋಡ್ಕೊಳ್ಬೇಕು. ಮತ್ತು ಅವರಿಗೆ ಪರಿಚಯದವರಿಗೆ ತಿಳಿಸಬೇಕು, ಬಂಧುಗಳಿಗೆ, ಸ್ನೇಹಿತರಿಗಾಗಲಿ ತಿಳಿಸಿ ಇವರನ್ನು ಇಂಥ ಟೈಮ್ನಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ತಿಳಿಸಬೇಕಾಗುತ್ತದೆ. ತಿಳಿಸದೆ ಅನಾಮಧೇಯವಾಗಿ ಯಾರೋ ಬಂದು, ಈಗ ಎಷ್ಟೋ ಸತಿ ನಾವು ಯಾರನ್ನು ನಂಬೋದು, ಪೊಲೀಸ್ ಸಮವಸ್ತ್ರಗಳನ್ನು ಧರಿಸಿಯೇ ಕೆಲವೊಂದು ಅಪರಾಧಿಕ ಚಟುವಟಿಕೆಗಳು ನಡೀತಾ ಇದೆ. ಫೇಕ್ ಪೊಲೀಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಫೇಕ್ ಐಡಿಗಳನ್ನ ತೋರಿಸಿಬಿಡ್ತಾರೆ. ಗೊತ್ತಾಗೋದು ಹೇಗೆ? ಆದ್ದರಿಂದ ಈ ರೀತಿಯಾಗಿ ಏನಾದ್ರು ಆದಾಗ ಅವರ ID ಕಾರ್ಡ್ಗಳನ್ನು ಚೆಕ್ ಮಾಡಿಸ್ಕೊಂಡು ಕ್ರಾಸ್ ಚೆಕ್ ಮಾಡಿ ಅವರೇ ಅಂತ ಹೇಳಿ, ಮತ್ತು ಅಥರೈಸ್ಡು ಪೊಲೀಸ್ ಆಫೀಸರ್ಸ್ ಅಂತೇಳಿ ಕನ್ಫರ್ಮ್ ಆದಮೇಲೆ ಠಾಣೆಗಳಿಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ನೀವೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಖಾತ್ರಿ ಮಾಡ್ಕೋಬೇಕು. ಮತ್ತು ಟೈಮು, ಡೇಟು ಎಲ್ಲ ನೀವು ನೀಟಾಗಿ ಅದರಲ್ಲಿ ಮೆನ್ಷನ್ ಆಗಿರಬೇಕು. ಯಾವ ಟೈಮ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಮೆನ್ಷನ್ನು ಕ್ಲಿಯರಾಗಿ ಮಾಡಿಸ್ಕೋಬೇಕು. ಮತ್ತು ಕೂಡ ನಿಮಗೆ ಅದರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಸೊ ಆ ಒಂದು ಬಂಧನ ಮಾಡಿದಾಗ ಅವರ ಸಂಪೂರ್ಣ ರಕ್ಷಣೆಯ ಜವಾಬ್ದಾರಿ ಪೊಲೀಸರ ಮೇಲೆ ಇರುತ್ತದೆ ಎಂಬುದನ್ನು ಕೂಡ ನೀವು ಇಲ್ಲಿ ತಿಳ್ಕೊಳ್ಬೇಕು. ಸೊ ಆದ್ದರಿಂದ ಅನಧಿಕೃತವಾಗಿ ಏನಾದರೂ ಈ ರೀತಿಯಾಗಿ ನೀವು ಬಂಧಿಸಲ್ಪಟ್ಟಾಗ, ನೀವು ಯಾರು ನಿಮ್ಮನ್ನು ಬಂಧಿಸಿದಂಥ ಸ್ಥಳ ಹೇಗಿತ್ತು, ವಾತಾವರಣ ಹೇಗಿತ್ತು, ಬಂದವರು ಯಾರು,
ಪೊಲೀಸಿನವರು ಅವರ ಹೆಸರುಗಳೇನು ಬ್ಯಾಡ್ಜ್ಗಳಲ್ಲಿ ಇರುತ್ತೆ, ಹೆಸರುಗಳಿದೆಯಾ ನೋಡ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಅವರು ಯಾರು ಕಾನ್ಸ್ಟೇಬಲ್ಲ, ಹೆಡ್ ಕಾನ್ಸ್ಟೇಬಲ್ಲ, ಅಥವಾ ಏನೋ ದಪ್ಪೆದಾರಗಳ, ಅಥವಾ ಏನು ಎಸ್ ಐ ಇನ್ಸ್ಪೆಕ್ಟ್ರ, ಯಾರು ಬಂದಿದ್ರು ನಿಮ್ಮನ್ನು ಬಂಧಿಸೋದಕ್ಕೆ, ಅವ್ರ ಹೆಸರೇನು, ಯಾವ ಠಾಣೆ ಅಂತ ಹೇಳ್ಕೊಂಡು ಬಂದಿದ್ರು, ಯಾವ ಜಾಗದಲ್ಲಿ ಬಂಧಿಸಿದ್ರು, ಕರ್ಕೊಂಡೋಗಿ ನಿಮ್ಮನ್ನು ಎಲ್ಲಿ ಇರಿಸಿದ್ರು, ಅಥವಾ ಯಾವ ಸ್ಥಳದಲ್ಲಿ ರೋಡ್ಗಳಲ್ಲಿ ನಿಮ್ಮನ್ನು ಕರ್ಕೊಂಡು ಹೋದರು, ಕರ್ಕೊಂಡು ಹೋಗಬೇಕಾದಾಗ ಆ ರೋಡಿನಲ್ಲಿ ಅಕ್ಕಪಕ್ಕಗಳಿಗೆ ಏನಿತ್ತು, CCTVಗಳು ಇರುವಂಥ ಯಾವುದಾದ್ರೂ ಒಂದು ಹೋಟೆಲ್ಗಳು, ಮಾಲ್ಗಳು ಏನಾದ್ರು ಇದೆಯಾ, ನಿಮ್ಮ ಗಾಡಿ ಪಾಸಾಗಿದ್ದಕ್ಕೆ ಏನಾದ್ರೂ ಅಲ್ಲಿ ಏನೋ ಸಾಕ್ಷಿಗಳು ಇದಾವ, ಇದು ಎಲ್ಲವನ್ನು ಕೂಡ ನೀವು ನೋಡಬೇಕಾಗುತ್ತೆ. ಇದೆಲ್ಲವನ್ನು ನೀವು ಗಮನಿಸಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು, ನಿಮ್ಮ ಸುರಕ್ಷತೆಗೆ ಸಹಾಯಕ್ಕೆ ಬರುತ್ತೆ. ಮತ್ತು ಏನಾದ್ರೂ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಪೊಲೀಸರು ನಿಮಗೆ ಹೊಡೆದು ಬಡಿದು ಏನಾದರೂ ನಿಮಗೆ ದಂಡಿಸಿದ್ದೇ ಆದರೆ ಅವ್ರು ಎಷ್ಟೇ ಎದುರಿಸಿದ್ರು ಕೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಪ್ರಾಣ ಅಂತೂ ಏನು ತೆಗೆದು ಬಿಡೋಕ್ಕಾಗಲ್ಲ. ತೆಗೆದ್ರೆ ಇವಾಗ ಮೊನ್ನೆ ತಮಿಳ್ನಾಡಲ್ಲಿ ಪೊಲೀಸಲ್ಲಿ ಏನಾಯಿತು ಅದೇ ರೀತಿಯಲ್ಲಿ ಅವ್ರಿಗೂ ಕೂಡ ಏನೋ ಮರಣದಂಡನೆ ಶಿಕ್ಷೆ ವಿಧಿಸುತ್ತಾರೆ. ಆದ್ದರಿಂದ ಹೊಡೆಯೋದು ಬಡಿಯೋದು ಕಾನೂನಿನಲ್ಲಿ ಅವ್ರಿಗೆ ಅವಕಾಶ ಇಲ್ಲ. ಹಾಗೇನಾದರೂ ಹೊಡೆದಿದ್ದೆ ಬಡಿದಿದ್ದೆ ಅದರಲ್ಲಿ ಮ್ಯಾಜಿಸ್ಟ್ರೇಟ್ರವರ ಮುಂದೆ ಧೈರ್ಯವಾಗಿ ನೀವು ಹೇಳಿ, ಸ್ವಾಮಿ ನಮಗೆ ಈ ರೀತಿಯಾಗಿ ಟಾರ್ಚರ್ ಮಾಡಿದ್ದಾರೆ, ಈ ರೀತಿಯಾಗಿ ನಮಗೆ ಹೊಡೆದಿದ್ದಾರೆ ನೋಡಿ, ದೇಹದಲ್ಲಿ ಈ ರೀತಿಯಾಗಿ ಹಲ್ಲೆಗಳಾಗಿದ್ದಾವೆ, ಗಾಯಗಳಾಗಿದ್ದಾವೆ ಅಂತ ಹೇಳಿಬಿಟ್ಟು ನೀವು ಹೇಳ್ಬೋದು. ಅದನ್ನು ಬಿಟ್ಟು ನೀವು ಏನಾದರೂ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಬಾಯ್ಬಿಟ್ಟು ನೀನು ತಿರುಗಿ ಮತ್ತೆ ಹಂಗೆ ಮಾಡಿಬಿಡ್ತೀನಿ, ನಿಮ್ಮ ಫ್ಯಾಮಿಲಿಗೆ ಹಿಂಗೆ ಮಾಡಿಬಿಡ್ತೀನಿ ಅಂತ ದೌರ್ಜನ್ಯ ಮಾಡಿದ್ರೆ ಅದಕ್ಕೇನು ಕೇರ್ ಮಾಡೋಕ್ಕೆ ಹೋಗಬೇಡಿ. ಧೈರ್ಯವಾಗಿರಿ. ನಿಮ್ಮ ಇಂಥ ಸಂದರ್ಭಗಳಲ್ಲಿ ಜನರು ಇದನ್ನೆಲ್ಲ ನಾನು ಹೆಂಗೆ ಹೇಳ್ಕೊಳ್ಳೋದು, ಅಕ್ಕಪಕ್ಕದವ್ರಿಗೆ ಹೆಂಗೆ ಹೇಳ್ಕೊಳ್ಳೋದು, ಬಂಧುಗಳಿಗೆ ಹೆಂಗೆ ಹೇಳ್ಕೊಳ್ಳೋದು, ಸ್ನೇಹಿತರಿಗೆ ಹೆಂಗೆ ಹೇಳ್ಕೊಳ್ಳೋದು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಷ್ಟ ಅನ್ನೋದು, ಪರಿಸ್ಥಿತಿ, ಸಂದರ್ಭಗಳು ಅನ್ನೋದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಬಂದಾಗ ನೀವು ಯಾವುದೇ ಮುಲಾಜಿಲ್ಲದೆ ನೀವು ನಿಮ್ಮ ಸಂಬಂಧಿಕರುಗಳಿಗೋ ಸ್ನೇಹಿತರುಗಳನ್ನು ಫೋನ್ ಮಾಡಿ ಕರೆಸ್ಕೊಳ್ಳಿ, ಅಲ್ಲಿ ಏನೇನಾಗಿದೆ ಅನ್ನೋದನ್ನು ತಿಳಿಸ್ಕೊಳ್ಳಿ. ಅವ್ರಿಗಳಿಗೂ ಕೂಡ ಗಮನಕ್ಕೆ ಬಂದಿರಲಿ, ಗೊತ್ತಾಗಲಿ. ಎಲ್ಲಿ ಎಷ್ಟು ಜನ ಸೇರ್ತಾರೋ ಅಷ್ಟು ಎಚ್ಚರಿಕೆಯಿಂದ ಪೊಲೀಸ್ನವರು ಕೆಲಸ ಮಾಡ್ತಾರೆ. ಅದನ್ನು ಬಿಟ್ಟು ಏನೂ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಉಡಾಫೆಯಾಗಿ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಎಂಬುವಂತಹ ಮುನ್ಸೂಚನೆಗಳನ್ನು ಕೂಡ, ಎಚ್ಚರಿಕೆಗಳನ್ನು ಕೂಡ ನಿಮಗೆ ತಿಳಿಸ್ತಾ ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.